ಕಾಂತಾರ ಚಾಪ್ಟರ್ 1. ಸೊ ನಾನು ಕೂಡ ಪ್ರೀಮಿಯರ್ ಶೋ ಅಲ್ಲಿ ಕಾಂತಾರ ಚಾಪ್ಟರ್ 1 ಮೂವಿನ ನೋಡ್ಕೊಂಡು ಬಂದು ರಿವ್ಯೂ ಮಾಡ್ತಾಯಿದ್ದೀನಿ. ಸೊ ಆ್ಯಕ್ಚುಲಿ ಇದು ರಿವ್ಯೂ ಅಲ್ಲ, ಸೊ ಆ್ಯಸ್ ಅನ್ ಆಡಿಯನ್ ಆಗಿ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಮೂವಿನ ನೋಡಿದ್ಮೇಲೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಫಾರ್ ದ ಎಂಟೈರ್ ಟೀಮ್ ಆಫ್ ಕಾಂತಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ನಮ್ಮ ರಿಷಬ್ ಶೆಟ್ಟಿ ಅವ್ರಿಗೆ ಇಂಥ ಮಾಸ್ಟರ್ ಪೀಸ್ ಮೂವಿನ ನಮಗೆ ಕೊಟ್ಟಿದ್ದಕ್ಕೆ. ಇನ್ನು ಸ್ಟೋರಿ ಒನ್ಲೈನ್ ಬಗ್ಗೆ ಹೇಳಬೇಕು ಅಂತ ಅನಿಸ್ತಾ ಇದೆ, ಬಟ್ ಹೇಳೋಕ್ಕೆ ಮನಸ್ಸಾಗ್ತಾ ಇಲ್ಲ. ಯಾಕಂದರೆ ನೀವು ಕೂಡ ಥಿಯೇಟ್ರಲ್ಲಿ ಹೋಗಿ ಆ ಮೂವಿನ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅನ್ನೋದು ನನ್ನ ಆಸೆ. ಸೊ ಈ ಥರ ನನ್ನ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ ಸೊ ಮೂವಿ ಹೇಗಿತ್ತು ಅಂತ. ಹಾನೆಸ್ಟಾಗಿ ಹೇಳ್ತೀನಿ, ಸೊ ಕಾಂತಾರ ಚಾಪ್ಟರ್ 1 ಮೂವಿ ತುಂಬ ಚೆನ್ನಾಗಿತ್ತು. ಸೊ ರಿಷಬ್ ಶೆಟ್ಟಿಯವರ ಆ್ಯಕ್ಟಿಂಗ್ ಇರ್ಬೋದು, ಅವರ ಸ್ಕ್ರೀನ್ ಪ್ರೆಸೆನ್ಸು, ಅವರ ಪರ್ಫಾರ್ಮೆನ್ಸು ಟಾಪ್ ನಾಚ್ ಅಂತ ಹೇಳ್ತೀನಿ. ಸೊ ಅದಕ್ಕೆ ತಕ್ಕಾಗೆ ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಜನೀಶ್ ಲೋಕನಾಥ್ ಅವರು. ಸೊ ಅವರ ಮ್ಯೂಸಿಕ್ಕಿಂದ ಮೂವಿಗೆ ಜೀವ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಇನ್ನು ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ಕು ಪ್ಲಸ್ ರಿಷಬ್ ಶೆಟ್ಟಿ ಪರ್ಫಾರ್ಮೆನ್ಸು ಆ್ಯಂಡ್ ಡೈರೆಕ್ಷನ್ ಸೈಕ್ಕಾಗಿತ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಕತೆ ಎಷ್ಟು ಚೆನ್ನಾಗಿ ನಮಗೆ ಪ್ರೆಸೆಂಟ್ ಮಾಡಿದ್ದಾರೆ ಅಂದರೆ ಅದನ್ನು ಹೇಳೋಕ್ಕಾಗಲ್ಲ. ಸೊ ನೀವೇ ಥಿಯೇಟ್ರಲ್ಲಿ ಹೋಗಿ ಎಂಜಾಯ್ ಮಾಡಿ ಮೂವಿನ ನೋಡಿ. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ರಿಷಬ್ ಶೆಟ್ಟಿ ಸರ್. ಸೊ ಬೇರೆಯವ್ರಿಗೆ ಡೈರೆಕ್ಟ್ ಮಾಡಿ ಈ ಥರ ಔಟ್ಪುಟ್ ಬರ್ಸೋದೇ ಸ್ವಲ್ಪ ಕಷ್ಟ, ಅಂಥದ್ರಲ್ಲಿ ನೀವು ಡೈರೆಕ್ಷನ್ ಪ್ಲಸ್ ಆ್ಯಕ್ಟಿಂಗ್ ಮಾಡಿ ಇಂಥ ಮಾಸ್ಟರ್ ಪೀಸ್ ಮೂವಿನ ನಮಗೆ ಪ್ರೆಸೆಂಟ್ ಮಾಡಿರೋದಕ್ಕೆ. ಇನ್ನು ನಮ್ಮ ರುಕ್ಮಿಣಿ ವಸಂತ ಅವರ ಆ್ಯಕ್ಟಿಂಗ್ ಆ್ಯಂಡ್ ಸ್ಕ್ರೀನ್ ಪ್ರೆಸೆನ್ಸ್ ಮಾತ್ರ ಸೂಪರ್ ಆಗಿತ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈಗ ಸದ್ಯಕ್ಕೆ ಅವ್ರ ಬಗ್ಗೆ ಹೇಳೋಕ್ಕಾಗೋದು ಇಷ್ಟೇ. ಸೊ ಮೂವಿನ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾಕೆ ಅಂತ. ಇನ್ನು ಜೈರಾಮ್ ಅವರ ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ಅವರು ಕೊಟ್ಟಿರೋ ಪಾತ್ರನ ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಇನ್ನು ಗುಲ್ಶನ್ ದೇವಯ್ಯ ಅವ್ರ ಬಗ್ಗೆ ಹೇಳೋದಕ್ಕಿಂತ ನೀವೇ ಮೂವಿಲಿ ನೋಡಿ. ಸೊ ಎಲ್ಲರೂ ಅವರು ಕೊಟ್ಟಿರೋ ಪಾತ್ರಕ್ಕೆ ತುಂಬ ಚೆನ್ನಾಗಿ ಜೀವ ಕೊಟ್ಟಿದ್ದಾರೆ ಅಂತ ನನಗನ್ನಿಸ್ತು. ಸೊ ಮೂವಿಲಿ ಬರೀ ಆ್ಯಕ್ಷನ್ ಆ್ಯಂಡ್ ಎಲಿವೇಷನ್ ಅಷ್ಟೇ ಇರಲಿಲ್ಲ. ಸೊ ಕಾಮಿಡಿ ಮೇಲೆ ಕೂಡ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಸೊ ಎಲ್ಲ ಬಾಕ್ಸ್ನೂ ಟಿಕ್ ಮಾಡಿದ್ದಾರೆ ಅಂತ ಅನ್ನಿಸ್ತು ನನಗೆ. ಸೊ ಮೇಯ್ನ್ಲಿ ಮಾತಾಡಬೇಕಾಗಿರೋದು ಅದು ನಮ್ಮ ರಿಷಬ್ ಶೆಟ್ಟಿಯವರ ಡೈರೆಕ್ಷನ್. ಸೊ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಡೈರೆಕ್ಟ್ ಮಾಡಿದ್ದಾರೆ. ಸೊ ಅನ್ವಾಂಟೆಡ್ ಸೀನ್ಸ್ ಆಗಲಿ ಅನ್ವಾಂಟೆಡ್ ಎಲಿವೇಷನ್ಸ್ ಆಗಲಿ ಈ ಮೂವಿಲಿ ಇಟ್ಟಿಲ್ಲ. ಸೊ ನಮ್ಮ ಕರ್ನಾಟಕದ ಕಲ್ಚರ್ನ ಎಷ್ಟು ಚೆನ್ನಾಗಿ ತೋರಿಸ್ಬೋದು ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂತ ಹೇಳ್ತೀನಿ. ಸೊ ನೀವು ಕೂಡ ಥಿಯೇಟ್ರಲ್ಲಿ ಹೋಗಿ ಮೂವಿನ ನೋಡುವಾಗ ನಿಮಗೆ ಫೀಲ್ ಆಗುತ್ತೆ. ಸೊ ಮೂವಿ ಆದಷ್ಟು ಥಿಯೇಟ್ರಲ್ಲೇ ನೋಡಿ, ಅದು ಒಳ್ಳೆ ಥಿಯೇಟ್ರಲ್ಲೇ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಿಮಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ. ಮೇಯ್ನ್ ಮ್ಯೂಸಿಕ್ಕಿಂದನೇ ಈ ಮೂವಿ ಗೆದ್ದಿದೆ ಅಂತ ಹೇಳ್ತೀನಿ. ಸೊ ಥಿಯೇಟ್ರಿಂದ ಆಚೆ ಬಂದರೆ ನಿಮಗೊಂದು ಡಿವೈನ್ ಫೀಲ್ ಬರುತ್ತೆ. ಸೊ ಆ ಡಿವೈನ್ ಫೀಲ್ನ ಯಾವ ಮೂವಿ ಕೂಡ ಮ್ಯಾಚ್ ಮಾಡೋಕ್ಕಾಗಲ್ಲ. ಸೊ ಮೂವಿ ಹೇಗಿತ್ತು ಅಂತ ಒನ್ಲೈನಲ್ಲಿ ಹೇಳೋದಾದರೆ ಲೈಕ್ ಈ ಸೆಡ್, ಇದು ಬೆಳಕಲ್ಲ ದರ್ಶನ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ದ ಎಂಟೈರ್ ಟೀಮ್ ಆಫ್ ಕಾಂತಾರ ಫಾರ್ ಮೇಕಿಂಗ್ ದಿಸ್ ಮಾಸ್ಟರ್ ಪೀಸ್ ಮೂವಿ ಅಂತ ಹೇಳ್ತೀನಿ. ಸೊ ಇಷ್ಟ ಆಗಿದ್ರೆ ಈ ನನ್ನ ಎಕ್ಸ್ಪೀರಿಯನ್ಸ್ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮಾತ್ರ ಮರಿಬೇಡಿ. ಸೊ ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ.